ಡಾರ್ಲಿಂಗ್. ದೀಪಿಕಾ, ಅದು ಏನಾಯ್ತು ಅಂದ್ರೆ ನಾನು ಅಲ್ಲ, ನಿಮ್ಮಿಂದ ಮುಚ್ಚಿಟ್ಟಿದ ತಪ್ಪೇನೆ. ಆದ್ರೆ ಆ ತಪ್ಪುಗೋಸ್ಕರ ಈ ರೀತಿ ಪಿಲ್ಲೋ ಬ್ಲಾಂಕೆಟ್ ಎಸಿದ್ರೆ ಏನರ್ಥ? ನೆಕ್ಸ್ಟ್ ಏನು ಬೆಡ್ ಎಸಿತ್ಯಾ? ಸಾರಿ ದೀಪಿಕಾ, ಇಷ್ಟಕ್ಕೆಲ್ಲ ಅಷ್ಟೊಂದು ಕೋಪ ಮಾಡ್ಕೋತಾರ? ನನಗೆ ಈ ಪಿಲ್ಲೋ ಬ್ಲಾಂಕೆಟ್ ಎಲ್ಲ ಬೇಡ, ನೀನಿದ್ರೆ ಸಾಕು. ತಾಳಲಾರಿ ಈ ಚಳಿ, ನೀನು ನನ್ನ ಕಂಬಳಿ. ದೀಪಿಕಾ, ದೀಪಿಕಾ ಸಾರಿ. ನೀನೇ ನನ್ನ ಕಂಬಳಿ. ಪುಣ್ಯ ಏನ್ ಮಾಡ್ತಿದ್ಯಾ? ಕೆಳಗೆ ಯಾಕೆ ಹಾಸ್ತಿದ್ಯಾ? ಚಳಿದೆ ಪುಣ್ಯ, ಇಲ್ಲಿ ಮಲಗ್ಬೇಡ. ಅಷ್ಟು ನಕ್ರೆ ಇರೋರು ಈ ಜಗಳ ಮಾಡುವಂತ ನಾಟಕ ಯಾಕೆ ಆಡ್ಬೇಕಾಗಿತ್ತು? ಅದು ಅಲ್ಲದೆ ಈ ವಿಷಯನ ನನ್ನಿಂದ ಯಾಕೆ ಮುಚ್ಚಿಡ್ಬೇಕಾಗಿತ್ತು? ಹಾಗಲ್ಲ ಪುಣ್ಯ, ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ, ಸರ್ಪ್ರೈಸ್ ಕೊಡೋಣ ಅಂತ. ಇದು ನಾನ್ ನಿಮಗೆ ಕೊಡ್ತಾ ಇರೋ ಸರ್ಪ್ರೈಸ್. ನಾನು ಇಲ್ಲೇ ಮಲ್ಕೋತೀನಿ. ಪುಣ್ಯ ಸಾರಿ. ಆಮೇಲೆ ಎಲ್ವರೆಗೂ ಬಂತು ಅಣ್ಣ ತಮ್ಮಂದಿರ ಜಗಳ? ಅದನ್ನೇನು ಕೇಳ್ತಿರ ತಾತ, ಮನೇಲಿ ದೊಡ್ಡವ್ರು ರಾದ ಅಂತಾನೆ ಆಗೋಯ್ತು. ಏನಾಯ್ತು ಅಂತದ್ದು? ಅವ್ರಿಬ್ರು ಇದ್ರಲ್ಲ, ಇಬ್ರು ಸಾಮಾನ್ಯದವರಲ್ಲ ಅವರು. ನಾವಿಬ್ರು ನಿಜವಾಗ್ಲೂ ಜಗಳ ಆಡಿದ್ರು ಅನ್ಕೊಂಡ್ರ? ಎಂಥದ್ದು ಅಲ್ಲ, ನಾವಿಬ್ರು ಜಗಳ ಆಡೋ ಥರ ನಾಟಕ ಆಡಿದ್ದು. ನಾವ್ ಈ ರೀತಿ ಜಗಳ ಆಡಿರೋ ನಾಟಕ ಮಾಡಿರೋದ್ರಿಂದ ನಮ್ಮ ಮೇಲೆ ಕಣ್ಣಿಟ್ಟಿದ್ದವರು ನಾವು ನಿಜವಾಗ್ಲೂ ಕಿತ್ತಾಡ್ತಾ ಇದೀವಿ ಅಂತ ಸುಮ್ಮನೆ ಆಗ್ಬಿಟ್ರು. ಅಂತೂ ಶಾರ್ವರಿಗೆ ಸರಿಯಾದ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದಾರೆ ಅಂತನೋ. ಆದ್ರೆ ತಾತ, ಈ ಕೆಲಸನ ಶಾರ್ವರಿನೇ ಮಾಡಿರೋದು ಅನ್ನೋಕ್ಕೆ ಏನು ಸಾಕ್ಷಿಗಳಿಲ್ವಲ್ಲ? ಈಗ ಅರ್ಥ ಆಯ್ತಾ ನಿನಗೆ? ಅವಳು ಮಹಾ ಕುತಂತ್ರಿ ಕಣೋ. ಅದಕ್ಕೆ ಅವಳು ಏನೇ ಮಾಡಿದ್ರು ಕೂಡ ಸಾಕ್ಷಿ ಇಲ್ಲದೆ ನಯಾನಾಜೂಕಾಗಿ ಮಾಡ್ತಾಳೆ. ಈ ಕಾರಣಕ್ಕೆ ನಾನು ಇದ್ಯಾವುದೂ ಮನೆಯವ್ರ ಹತ್ರ ಇನ್ನೂ ಹೇಳೋದಕ್ಕಾಗಿಲ್ಲ. ನನಗೆಲ್ಲ ಅರ್ಥ ಆಗಿದೆ ತಾತ. ಅವಳನ್ನ ಸಿಕ್ಕಾಕ್ಸ್ಬೇಕು ಅಂತಂದ್ರೆ ನಮ್ಮ ಹತ್ರ ಸರಿಯಾದ ಸಾಕ್ಷಿಗಳು ಇರಲೇಬೇಕು. ಹಾಗಂತ ಅವಳನ್ನ ಆರಾಮಾಗಿ ಬದುಕಕ್ಕೆ ಬಿಡೋದು ತಪ್ಪು. ಹೇಗಾದ್ರೂ ಮಾಡಿ ಸಾಕ್ಷಿಗಳನ್ನ ಕಲೆ ಹಾಕಬೇಕು. ನಾವು ಹೆಣೆಯೋ ಬಲೆಗೆ ಅವಳನ್ನ ಬಲಿ ಕೊಡಬೇಕು. ಅದು ಯಾವುದೋ ಫೋನ್ ಬಂತಲ್ಲ, ರಿಸೀವ್ ಮಾಡು. ಯಾವುದೋ ಅನ್ನೋ ನಂಬರ್ ತಾತ. ನಂಗನ್ಸುತ್ತೆ ಆ ರೌಡಿ ಮನೆ ಬಾಗ್ಲಲ್ಲಿ ನಂಬರ್ ಬರ್ದಿದ್ದು ಬಂದಿದ್ದಲ್ಲ, ಅದೇನಾದ್ರೂ ವರ್ಕ್ ಆಗಿರ್ಬೋದಾ ಅಂತ. ಒಂದು ನಿಮಿಷ ರಿಸೀವ್ ಮಾಡ್ತೀನಿ. ಎಲ್ಲಿದ್ಯಾ ಮಗನೇ? ಯಾಕಿದ್ಯಾ ನೀನು? ಮಾತಾಡ ಮಗನೇ. ನಮ್ಗೆ ಆ ಶ್ರಾವರಿ ಸವಾಸ ಬೇಡ. ಅವಳಿಂದ ತುಂಬಾನೇ ನೋವು ಅನ್ಭವಿಸ್ಬಿಟ್ಟಿದ್ವಿ. ಈ ನರಕದ ಜೀವನ ಬೇಕೇನೋ ನಮ್ಗೆ? ಬೇಡ ಬೇಡ ಅಂದ್ರೆ ಅವಳು ಹೇಳಿದ ಮಾತು ಕೇಳಿ ಈಗ ನಾನು ಪೊಲೀಸಿಂದ ತಪ್ಪಿಸ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದೈತೆ. ಈಗ ನಾವು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರೆ ಪೊಲೀಸ್ನ ನಮ್ಮನ್ನು ಎನ್ಕೌಂಟರ್ ಮಾಡ್ಬಿಡ್ತಾರೆ ಕಣೋ. ದಡ್ಪಣ್ಣ, ಯಾತಕ್ಕೋ ಕಾಲ್ ಕಟ್ ಮಾಡಿದೆ? ಅವ್ನು ಮಾತಾಡ್ಲಿ ಅಂತ ತಾನೇ ನೀ ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಅಂಥದ್ರಲ್ಲೋ ಮಾತಾಡ್ತಿರುವಾಗ ನೀನು ಕಾಲ್ ಕಟ್ ಮಾಡೋದಿಯಲ್ಲ, ನೀನು ಮಾತಾಡ್ಬೇಕಾಗಿತ್ತಲ್ವಾ? ತಾತ, ನಾನೀಗ ಮಾತಾಡಿದ್ರೆ ನಾನು ಅವ್ರ ಮಗ ಅಲ್ಲ ಅನ್ನೋದು ಗೊತ್ತಾಗಲ್ವಾ? ಓಹ್ ಹೌದಲ್ವಾ? ಹಾಗಾದ್ರೆ ಏನ್ ಮಾಡ್ತೀಯಾ? ಮೆಸೇಜ್ ಮಾಡ್ತೀನಿ. ನಾನೀಗ ಮಾತಾಡೋ ಸ್ಥಿತಿಲಿಲ್ಲ.
ಇಂಥ ಜಾಗಕ್ಕೆ ನಾಳೆ ಬಾ ಅಂತ ಒಂದು ಮೆಸೇಜ್ ಮಾಡಿ ಹೇಳ್ತೀನಿ. ಭೇಷ್ ದಂಡಪಿಂಡ, ಭೇಷ್ ಭೇಷ್ ಭೇಷ್. ನೀನೇನಾದ್ರು ಮಾತಾಡ್ಬಿಟ್ಟಿದ್ದಿದ್ರೆ ನಿನ್ನ ವಾಯ್ಸ್ ಅವ್ರಿಗೆ ಗೊತ್ತಾಗೋಗ್ತಿತ್ತು ಅಲ್ವಾ? ನೀನು ಚಾಲಾಕಿನೇ ಇದೆಯಾ ಕಣೋ. ಇನ್ಫ್ಯಾಕ್ಟ್ ನಾನು ಡ್ಯಾನ್ಸ್ ಮಾಡೋದಕ್ಕೆ ಅಕ್ಕನೇ ಇನ್ಸ್ಪಿರೇಷನ್. ವೆರಿ ಗುಡ್ ವೆರಿ ಗುಡ್. ಆದರೂ ನೀನೀಗ ಒಂದು ಸ್ಟೆಪ್ ಮಾಡಿದ್ಯಲ್ಲ, ಅದು ಅಷ್ಟಕ್ಕಷ್ಟೇ. ಅದ್ರ ಬದಲು ಹೀಗೆ ಮಾಡ್ಬೋದಲ್ಲ? ಇದಂಗಿದೆ. ನನಗೆ ಡ್ಯಾನ್ಸ್ ಹೇಳ್ಕೊಡ್ತೀಯ ನೀನು ಅಭಿ? ಅಂದ್ರೇನು, ನನಗೆ ಡ್ಯಾನ್ಸ್ ಬರೋಣ ಅಂತ ಹೇಳ್ತಿದ್ಯಾ? ಡ್ಯಾನ್ಸ್ ಅಂತ ಬಂದ್ರೆ ನಾನು ನಿನ್ನೆ ಮೀರಿಸ್ತೀನಿ. ಓ ಹೌದಾ? ಹೌದಾ ಅಂತ ಕೇಳಿದ್ಮೇಲೆ ಇಲ್ಲ ಅನ್ನೋ ಮಾತೇ ಇಲ್ಲ. ನಾನು ಚಾಲೆಂಜಿಗೆ ರೆಡಿ. ನನ್ನನ್ನು ಕ್ಷಮಿಸಿದ್ದೀನಿ ಅನ್ನೋ ಅವಾಗ ಬಿಡ್ತೀನಿ, ಇಲ್ಲ ಅಂದ್ರೆ ಬಿಡೋದೇ ಇಲ್ಲ. ಸರಿ ಬಿಡು, ನಾನು ಕ್ಷಮಿಸ್ತೀನಿ ಅಂತ ಹೇಳಲಿಲ್ಲ, ಸರಿ ಬಿಡು ಅಂತ ಹೇಳಿದೆ ಅಷ್ಟೆ. ನಿನ್ನಂತೂ ಯಾವುದೇ ಕಾರಣ